ಅಂತೆಯೇ ನಿರ್ವಿಘ್ನವಾಗಿ ನಡೆಯುವ ಈ ಮಹೋಯಜ್ಞವನ್ನು ನಡೆಯುವವರಾದ ದಕ್ಷಪತಿ ಬಾಬು ಜಟಾಧಾರಿ, ನೀನೆಲ್ಲವೇ ನನಗೆ ಪೂಜ್ಯ ನರವಾದ ಭೂದೇವ, ನೆರಳಿಗೆ ಹೆಚ್ಚು ಸಮಾರಂಭ ಸಾಂಗವ. ಓಂ ಭೈರವಿ ಶಕ್ತಿಯೇ ಮತ್ತೊಂದು ಬಾರಿ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ನಾನು ತಂದೆ. ನಿನ್ನ ಯಜ್ಞ ಶಾಲೆಯನ್ನು ಅಲಂಕರಿಸಿರುವ ಈ ಋಷಿಗಳಿಗೆ, ವಿಷ್ಣುವೇ ಮೊದಲಾದ ದೇವತೆಗಳಿಗೆ ನೀನು ಮಾಡುತ್ತಿರುವ ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿ ಕವಿದು ಬೆಳೆಸುತ್ತಿರುವ ಆ ಯಜ್ಞೇಶ್ವರಿಗೆ ನನ್ನ ಪತಿಯಾದ ಭೂತೇಶ್ವರನಲ್ಲದೆ ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪ
ನಿಲ್ಲು ನಿಲ್ಲು. ನನ್ನ ಮನವು ಮಹದೇವನ ಮಹಾತ್ಮಾಕಾಂಕ್ಷೆಯಿಂದ ನಿಶ್ಶಬ್ದವಾದ ಆ
ಮಹಾದೇವನ ಅರ್ಧಾಂಗಿಯವಳು. ಮನೆಗೆಟ್ಟರೆ ಮಹಾದೇವರು ಕೂತುಕೊಳ್ಳುವರು. ಮನೆಗೆಟ್ಟಲು ಆತುಕಿತನ ಮೂರ್ಖತನದಿಂದ ನೀನು ಮಹೇಶನು ಕುಪಿತನಾದರೆ ನನ್ನನ್ನು ಮಾಡುವುದೇನು? ಭೃಗು ಕಣ್ಣೊಂದು ಹಾಳಾಯಿತು, ಇನ್ನುಳಿದ 7 ಕಣ್ಣು. ಅವರಿವರ ಕಲ್ಪದಲ್ಲಿ ನಿನಗಾಗುವುದು ಇನ್ನುಳಿದ 7 ಕಣ್ಣುಗಳ ದೀಕ್ಷೆ. ನೋಡ್ತು, ಯಾರು ನಿನ್ನ ಮಾತು? ನಿನ್ನ ಧನುಮನವನ್ನು ಎಂದು ದಯವಿಟ್ಟು ಆವಿರ್ಭಾವವನ್ನು ಮಾಡುವೆನು. ಹೈ ಭೈರವಿ! ಭೃಗು ಸಂಧಿಸುವ ಕ್ಷೇತ್ರದಲ್ಲಿ ನಿನಗಾಗುವುದು ಮುಂದೆ ಪ್ರಾಯಶ್ಚಿತ. ನೋಡ್ತು! ಆಲಾಹಲದ ಮಹಾಬುಡುವಿನಿಂದ ಕೂಡಿದ ಮಹಾಯಜ್ಞಕ್ಕೆ ಹೋದಳೇಕೆ ಸತಿ? ಅತಿಶಯವಾದ ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತೆ. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ಲಕ್ಷಣ ಮಗಳಲ್ಲಿಯೂ ಸಾಧಿಸಿದರು. ಇದರಿಂದ ಅನೇಕ ಪರಿಭವಗಳನ್ನು ಎದುರಿಸಬೇಕಾಗುತ್ತದೆ. ಪರಮೇಶ್ವರ ಪರಮೇಶ್ವರ ಪರಿಭವವಾಯಿತು. ದಕ್ಷಿಣ ಯಜ್ಞದಲ್ಲಿ ನಮ್ಮ ಶರಣನಿಗೆ ಏನು? ದಕ್ಷಿಣ ಹೆಜ್ಜೆ ಶಾಲೆಯಲ್ಲಿ ಪರಿಭವವಾಯಿತೆ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತ ಸತಿಯು ಆತ್ಮಜ್ಯೋತಿಯಲ್ಲಿ ಬರೆದಳು. ಸಂಶಯ ಸಂಶಯ. ಒಂದು ಬಾರಿ ದಕ್ಷ ಹೆಜ್ಜದ ಕಾರ್ಯಕ್ಕೆ ಸಮ್ಮತಿಸಿದರೆ ಮತ್ತೊಂದು ಬಾರಿ ವೈರಕ್ಕೆ ತುಂಬಿಸಿದರೆ
ಶಾಂತವಾಗುವ ಕಾಲವು ಹುಟ್ಟಿದಾಗಲೇ ಸಮೀಪಿಸಿದೆ. ಸರ್ವೇಶ್ವರ, ನನಗಿರುವ ಭಯಂಕರವಾದ ಕಾರ್ಯ ಉಂಟು ಕುಮಾರ. ಭಾರತದ ಭಯವಿಲ್ಲದ ಮಾಡಿದ ಈ ವೀರವಚನೆಗೆ ಯಾವ ಮಹಾವೀರ ತನ್ನ ಸಾಧ್ಯಪಡಿಸಿಕೊಳ್ಳಬೇಕೆಂದು ಪರಮೇಶ್ವರ ಜನ್ಮವೆತ್ತಿ ಈ ದಿವ್ಯ ಕನಕಾದಿ ವಜ್ರ ಚಿದಾಗಮನದಲ್ಲಿ ನಿಂತಿರಲು ಭಯವಿಲ್ಲ ಬಂತು. ಶಾಂತನಾಗು ವೀರಭದ್ರ ಕುಮಾರ. ಕಗ್ಗಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಹರಿದಾಡುತ್ತಿರುವ ಜ್ವಾಲಾಮುಖಿಯಿಂದ ಹರಿದಾಡುತ್ತಿರುವ ನಿನ್ನ ಉಚ್ಛ್ವಾಸವನ್ನು ತಗ್ಗಿಸು. ಅವರ ಮಧ್ಯದಲ್ಲಿ ಉದ್ಭವಿಸಿ ಕವಕವಿಸಿ ಸೂರ್ಯನ ಪ್ರಕಾಶದಂತೆ ಪ್ರಜ್ವಲಿಸುತ್ತಿರುವ ನಿನ್ನ ಹರಡೋಮೆ ಕಣ್ಗಳ ಕಾಂತಿಯನ್ನು ಕುಗ್ಗಿಸು. ಅಭಯವನ್ನು ಕೊಡು ಪರೇಶ. ಈ ಪಂಚದೇವರ ನಾಡಿನಿಂದ ಭಯದ ವೈರದ ಮೇಲೆ ಎಸೆಗೆಟ್ಟು ಸಂಚರಿಸಲಿ. ಸ್ತಬ್ಧನಾಗು ವೀರೇಶ. ಕುಂಬಾರನ ಕುಲಾಲಿನಲ್ಲಿ ಶೋಧಿತವಾದ ಕುಂಭಗಳನ್ನು ಆವಿಯಿಂದ ಸುತ್ತು ಕೋಪದಿಂದ ಹವಗಳನ್ನು ಬಿಡಿದರೆ ಬ್ರಹ್ಮಾಂಡವು ನಾಶವಾಗುವುದು. ಮಹೇಂದ್ರಾದಿ ದೇವತೆಗಳು ಶಕ್ತಿಹೀನರಲ್ಲ. ದೂರದಲ್ಲಿ ಅದಾರಿದ ಬಂದಿದ್ದ ದುರ್ಬೇಡ ಶಿವಶಕ್ತಿಗೆ ಸ್ವಾಮಿಯೇ ಶಾಲಶಕ್ತಿಯನ್ನು ಹಿಂದಕ್ಕೆ ಒತ್ತಿ ಮೃತ್ಯುದೇವರನ್ನು ಬಯಸುವ ಆ ಮನೋನ್ಮತ್ತನಾರು. ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಅವರ ಶಬ್ದವನ್ನು ಉಚ್ಚರಿಸಬಾರದು. ಅವರನ್ನು ನೆನೆದರೆ ಅವರ ಆತ್ಮ ಶರೀರವನ್ನು ಗಾಜುರಿಯಬೇಕಾಗುತ್ತದೆ. ಅವರ ರುಂಡವನ್ನು ಕತ್ತರಿಸಿ ವೈತರಣಿಕೆ ನರಕ ಧೂಪದಲ್ಲಿ ದಹಿಸಬೇಕಾಗುತ್ತದೆ. ಆ ಮರಾಂಧನಾದ ಹೆಮ್ಮಾರಿಯನ್ನು ದಕ್ಷ ಎಂದು ಕರೆಯುವರು. ದಕ್ಷನನ್ನು ಹದಿಬೆಳೆಯಬಾರದು ಕುಮಾರ. ಅವನು ಮಹಾಪರಾಕ್ರಮಶಾಲಿ. ತನ್ನ ಬಲ್ಲಿದನಾದ ತನ್ನ ಗುರುವಾದ ಭೃಗುವಿನನ್ನು ಕೂಡಿ ನನ್ನನ್ನು ಪ್ರತಿಭಟಿಸಲು ಮಹಾಯಜ್ಞವನ್ನು ಹೂಡಿರುವುದು. ಮಹೇಶ್ವರ, ಆ ದಕ್ಷೇಶ್ವರ ವಿನಾಶಕ್ಕೆ ಹೋಗಲು ನನಗೆ ಅನುಗ್ರಹ ಕೊಡಬೇಕೆಂದು ಬೇಡುವೆನು. ಆಗಲಿ, ಹೋಗಿ ಬಾ ಕುಮಾರ. ನಂದೀಶ್ವರ, ಕುಮಾರನಿಗೆ ಸಹಾಯಕನಾಗು. ಆಜ್ಞಾ.
ನೀನಾಡು ಕುಮಾರ. ನಿನಗೆ ವಿಚಾರ ಸಾಕು ಮುಚ್ಚು. ಹೇಗಾಚಲ್ಲ ಆದಾವ ನಿಷ್ಠುರವಾದ ಮಾತು ನಿನ್ನದು. ನಿಷ್ಠುರಮ್ಮ ತಾಯೇ ಗೌರಿ ತಂದೆಯೇ ಶಿವ ಇವರನ್ನಿಂದ ಮಾಸಕ್ಕೆ ಸಂದೇವೇನು. ತಾಯಿಯು ಸತ್ತರು, ತಂದೆಯು ಸಮಾಧಿಯಲ್ಲಿ ನಿಂತಿರುವುದು. ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವನ್ನು ಕಲ್ಪಿಸುವ ಅಜ್ಞಾನಿ ದಕ್ಷಬ್ರಹ್ಮ ಮರವನ್ನು ಕರೆದು ರೆಂಬೆಯು ಮೇಲೆ ಬೀಳುವನ್ನು ತಿಳಿಯದೆ ಮರದಡಿಯಲ್ಲಿ ನಿಂತು ಹಾಳಾಗಬೇಡ. ನಂದೀಶ್ವರ ಸತಿಯನ್ನು ಯಜ್ಞದೇವರಿಗೆ ಅವಿರ್ಭೋಗವನ್ನಾಗಿ ಮಾಡಿ ಓಡಿ ಹೋದ ಹೇಳಿ ನಿನ್ನಂತಹ ಹೃದಯಹೀನರಿಗೆಲ್ಲ ದಕ್ಷ ಯಜ್ಞದಲ್ಲಿ ಸ್ಥಾನ. ಸಾಕು ಬಾಯಿ ಮುಚ್ಚು. ಗರ್ವದಿಂದ ಮೆರೆಯುತ್ತಿರುವ ನಿನಗೆ ಪ್ರಾಯಶ್ಚಿತ್ತವು ತಪ್ಪಿದ್ದಲ್ಲ. ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತು? ನನ್ನ ಮಂತ್ರಘೋಷದ ಬಲದಿಂದ ನಿನ್ನನ್ನು ಯಜ್ಞದೇವರಿಗೆ ಅವಿರ್ಭೋಗವನ್ನಾಗಿ ಮಾಡುವೆನು. ಭೃಗು, ಮೃತ್ಯುಂಜಯನ ಭಕ್ತರನ್ನೇ ಅಮಂಗಲದ ಮಾತನಾಡುತ್ತಿರುವೆಯಾ? ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ನಿನ್ನ ರಂಗನಿಗೆ ಈಗಲೇ ಪ್ರಾಯಶ್ಚಿತ್ತವಾಗಬೇಕು. ದಕ್ಷ ಪೂಜ್ಯರನ್ನು ನಿಲ್ಲಿಸಿದ ನಂದೀಶ, ಇದು ನಿನ್ನನ್ನು ಸುತ್ತುವರಿದ ಶಿವಗಣಗಳನ್ನು ನಿನ್ನನ್ನು ನನ್ನ ಹೆಚ್ಚ ಭೂಮಿಯ ಪರಿಪಾಲವನ್ನಾಗಿ ಮಾಡಬೇಕು. ಸತ್ಯನಾಮ ವೀರಭದ್ರ ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದಲ್ಲಿ ಮುಳುಗಿರುವ ನಿನ್ನ ಗರ್ವದ ಬೇರನ್ನು ಕಿತ್ತಲೆ ಬಂದಿರುವ ಈ ವೀರಗಳಿಗೆ ಏಕದ ವಿಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡವೆಯೋ ಅಥವಾ ಹಣವನ್ನು ನೀಡುವೆಯೋ? ಭಲೆ ಭಲೆ ವೀರಭದ್ರ. ವೀರಾಗ್ರಣಿ ಎಂಬುದು ನಿನ್ನ ಪೊಳ್ಳು ಪೌರುಷದಿಂದಲೇ ವ್ಯಕ್ತವಾಗುತ್ತದೆ. ಕಾಲ ಭೈರವ ಹೊರಬಾಂಡದು ತಿರುಗುವ ಪರಮೆಕ್ಷುಗಳ ಪುತ್ರನೇ ಆಹ್ವಾನವಿಲ್ಲದೆ ಬಂದು ಚೀರಾಂತಿಯ ನಾಲಿಗೆಯನ್ನು ಸೀಳಿಬಿಡುವುದು ಎಚ್ಚರಿಕೆ. ದಕ್ಷ, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸುವ ಸ್ವೇಚ್ಛಾ ವಿಹಾರಿಯಾಗಿ ಸಂಚರಿಸುವ ಈ ಕಾಲಪುತ್ರ ಪುತ್ರನಿಗೆ ನಿನ್ನಂತಹ ದೈವದ್ರೋಹಿಗಳ ಆಹ್ವಾನ ಅಗತ್ಯವಿಲ್ಲ. ನನ್ನ ನಾಲಿಗೆಯನ್ನು ಸೀಳುವುದಕ್ಕೂ ಮೊದಲು ನಿನ್ನ ರುಂಡವು ಚಂಡಾಲವನ್ನು ಉಳಿಸಿಕೋ. ವೀರಭದ್ರ, ಕಾಲ ರುದ್ರರನ್ನು ಕೆಂಚದ ಗುರಿಯಂತೆ ಕಟ್ಟಿ ಕರ್ಪೂರದ ಉರಿಯಂತೆ ಮಾಡುವ ಈ ದಕ್ಷ ಯಜ್ಞದಲ್ಲಿ ನಿನಗೆ ಉಳಿಯೇ ಇಲ್ಲದಿರುವಾಗ ಆಹ್ವಾನ ಮೇಲೆ ಬೇಕೋ? ಭಿಕ್ಷುಕರ ಮಗನೇ ವೀರಭದ್ರ, ಉಳಿಯುವುದು ಕರ್ತವ್ಯ ಕೊನೆಯಲ್ಲಿ. ದಿಗ್ಬಂಧಕ ಗರ್ಭಸುಮೆಯನ್ನು ಧಿಕ್ಕರಿಸಿದ ದ್ರೋಹಿ ಎಚ್ಚರಾಗಿ ಹಿಂದಿರುಗು. ಅದು ಸತ್ಯವನ್ನು ಆಲಿಸು. ನಿನ್ನ ಕಲ್ವನವನ್ನು ನಿನ್ನ ಅಧಿದೈವವಾದ ಭೈರವಿಯ ಕಟ್ಟಿನೆಯಂತೆ ಪ್ರಜ್ವಲಿಸುತ್ತಿರುವ ಈ ಪ್ರಳಯದ ಕಣ್ಣಕ್ಕೆ ಬಲಿಯಾಗುವುದೇ ನಿನಗೆ ಪ್ರಾಯಶ್ಚಿತ್ತ. ವೀರೇಶ, ದಕ್ಷ, ಈ ದಕ್ಷಬ್ರಹ್ಮನ ಕೋಪಕ್ಕೆ ಎದುರಾಗಿ ನಿಲ್ಲು. ಪ್ರತ್ಯಕ್ಷನಾಗು. ಪ್ರತ್ಯಕ್ಷನಾಗು. ವೀರಭದ್ರ ಕುಮಾರ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆನು. ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಮಹಾದೇವ, ನನ್ನ 32 ಆಯುಧಗಳ ಸಿದ್ಧ ಚೇತವನ ಶಿರಸ್ಸು ಹೇಗೆ ಕುಂಡಕ್ಕೆ ಬಿದ್ದು ಅಗ್ನಿಗೆ ಆಹುತಿ ಆಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದೆನು ಕುಮಾರ. ಯಜ್ಞದ ಹಾವು ಪೂರ್ಣಾಹುತಿಯಾಗಿ ಬಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ಕತ್ತರಿಸಿ ದಕ್ಷ ಬ್ರಹ್ಮನ ಶಿರಸ್ಸದ ಬದಲಿಗೆ ಪ್ರತಿಷ್ಠಾಪಿಸುವ ಬ್ರಹ್ಮದೇವ. ಹಾಕಿ ಆಯ್ತು ಆಯ್ತು
ಈ ಮೃಗನ ಮಾತನ್ನು ನಂಬಿ ದಾಕ್ಷಾಯಿಯ ಪರಿಣಾಮಕ್ಕೆ ಕಾರಣವಾದ ದಕ್ಷ ನಮ್ಮ ಅಪರಾಧವನ್ನು ಕ್ಷಮಿಸಬೇಕು. ವಿಷ್ಣು ಬ್ರಹ್ಮದೇವತೆಗಳೇ, ನಿಮಗೆ ಅಭಯವಾಗುತ್ತಿರಲಿ. ನೀವು ಸುದ್ದಿಗಳಾಗಿ ಹೇ ದಯಾಮಯನಾದ ಶಂಕರ, ನಿನ್ನನ್ನು ನಿಂದಿಸಿ ಈ ದಕ್ಷಯಜ್ಞ ಎಂಬ ದುಷ್ಕಾರ್ಯವನ್ನು ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿದ್ದೇನೆ. ದಕ್ಷ ಬ್ರಹ್ಮ, ನೀನು ಪುನರ್ಜೀವ ಹೊಂದಿದೆಯಾದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ಹೇ ಜಗದೀಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಶಿವನೆಂದು ನಿನ್ನನ್ನು ನಿಂದಿಸಿದ ನನ್ನ ಅಪರಾಧವನ್ನು ಮನ್ನಿಸುತ್ತೇವೆ. ಭೃಗುಮುನಿ, ಯತಿಯಾದವನು ರಾಜಸ ಗುಣಗಳಿಂದ ಕೂಡಿರಬಾರದು ಎಂಬುದನ್ನು ಕುರಿತು ಸುಲಭವಾಗಿ ಮಾಡು. ನೀವೆಲ್ಲರೂ ಜಗದೀಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ಈ ಶಿವನಿಂದಕವಾದ ದಕ್ಷಯಜ್ಞವನ್ನು ನಾಶ ಮಾಡಿದ ನೀನು ಮುಖಧ್ವಂಸಿ ಎಂಬ ಜೀವನಾಮವನ್ನು ಹೊಂದಿ ನನ್ನೆಲ್ಲರಿಗೂ ಕಾಪಾಡಬೇಕೆಂದು ಬೇಡಿದೆ. ತಥಾಸ್ತು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಎಲ್ಲ ಕಲಾವಿದರು ಇವತ್ತು ಪಾತ್ರ ಮಾಡಿದ ಕಲಾವಿದರ ವೇದಿಕೆ ಆಗಮಿಸಿ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ಹಾಗೂ ಶ್ರೀ ವಜ್ರೇಶ್ವರಿ ಧರ್ಮಸ್ಥಿತಿಯ ಸಾರಥ್ಯ ಸಹಯೋಗದಲ್ಲಿ ನಿಂತಿರುವ ಈ ರಾಜ್ಯ ಮಟ್ಟದ ಪೌರಾಣಿಕ ನಾಟಕೋತ್ಸವದ 7ನೇ ದಿನವಾದ ಇಂದು ದಕ್ಷ ಯಜ್ಞ ಅಥವಾ ಭೃಗುಮುನಿಯ ಗರ್ವಭಂಗ ಎಂಬ ನಾಟಕವನ್ನ ರಾಮನಗರ ಹೆಸರಾಂತ ಸಂಗೀತ ನಿರ್ದೇಶಕರಾದ ಕೃಷ್ಣರಾಜು ದಕ್ಷ ನಿರ್ದೇಶನದಲ್ಲಿ ಇದು ಶ್ರೀ ಬೀರೇಶ್ವರ ಕೃಪಾಪುರಿ ನಾಟಕದಲ್ಲಿ ಹೊಸ್ಕರೆ ಮದ್ದೂರು ತಾಲೂಕಿನ ಗ್ರಾಮದ ಎಲ್ಲ ಗ್ರಾಮದವರಾಗಿರ್ತಾರೆ. ತುಂಬಾ ಅಚ್ಚುಕಟ್ಟಾಗಿ ನಾಟಕ ಅದ್ಭುತವಾಗಿ ಮೂಡಿಬಂದಿರುತ್ತೆ. ದಯಮಾಡಿ ಗುರುಗಳ ವೇದಿಕೆಗೂ ಕೂಡ ಬಂದು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ವಾದ್ಯರಾದ ಷಣ್ಮುಖ ಸಜ್ಜಾ ಅವರು, ತಬಲಾ ನಾಗೇಂದ್ರ ಅವರು, ನಿಧಾನ್ ಭಟ್ ಬಾಯ್ ದಯಮಾಡಿ ವೇದಿಕೆ ಬಂದು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಲಾಗಿ ವಿನಂತಿ. ನಾಳೆ ಕಾರಣಾಂತರಗಳಿಂದ ನಾಟಕ ಇಲ್ಲ, ನಾಳಿದ್ದು ನಾಟಕ ಇದೆ. ಕೌಲಿಕನ ವಧೆ ಅಥವಾ ದ್ರೌಪದಿಯ ಅಗ್ನಿ ಪರೀಕ್ಷೆ ಎಂಬ ನಾಟಕವನ್ನು ಚನ್ನಪಟ್ಟಣದ ಮುನ್ರಾಜ್ ಅವರ ದಕ್ಷ ನಿರ್ದೇಶನದಲ್ಲಿ ಬೆಂಗಳೂರಿನ ಆಯ್ದ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಅವರನ್ನ ಪ್ರೋತ್ಸಾಹಿಸಿದಾಗ ವಿನಂತಿ. ಈಗ ದಯಮಾಡಿ ವೇದಿಕೆ ಗುರುಗಳು ಬರಬೇಕು.
ಕಲಾಬಂಧುಗಳೇ, ಕಲಾ ಪೋಷಕರೇ, ಬಹಳ ಪ್ರೀತಿಯಿಂದ ನಮ್ಮ ಮೇಲೆ ನಮ್ಮ ಕಲೆಗೆ ಅಭಿಮಾನ ಗೌರವ ಇಟ್ಟು ಬಹಳ ತುಂಬಿದ ಸಂಖ್ಯೆಯಲ್ಲಿ ಇದುವರೆಗೂ ಕೂಡ ಬಹಳ ಸಾಂಸ್ಕೃತಿಕದಿಂದ ಭಕ್ತಿ ಪ್ರಧಾನವಾದ ಈ ನಾಟಕವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಹೇಳಿ ನಿಮಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಈ ಸನ್ಮಾನ ಸಮಾರಂಭವನ್ನ ಮೊದಲ ಮಂಡ್ಯ ರಂಗಕಲಾ ಟ್ರಸ್ಟ್ನ ಕಾರ್ಯದರ್ಶಿಯಾದ ಶಿಕ್ಷಿತರು ನೆರವೇರಿಸಿಕೊಡ್ತಾರೆ. ಅದರಂತೆ ಸಹಪಾಠಿಗೆ ಸಿಂಗ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಗುರುಗಳು ನಾಷ್ಟು ಕೂಡ ವೇದಿಕೆಗೆ ಬರಬೇಕು. ಸಮಯ 8 ಗಂಟೆ ದಾಟಿದೆ. ದಯಮಾಡಿ ಬರ್ಬೇಕು ಸರ್. ನೀವು ಈ ನಾಟಕ ತುಂಬಾ ಅದ್ಭುತವಾಗಿ ಮೂಡಬೇಕಾದ ನೀವು ವಾದ್ಯದವರು ದಯಮಾಡಿ ವೇದಿಕೆಗೆ ಬರಬೇಕು. ಬನ್ನಿ ಸರ್. 3 ಜನ ದಯಮಾಡಿ ಮನೆಗೆ ಹೋಗಿ. ಮತ್ತೊಮ್ಮೆ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಗುರುಗಳಿಗೆ ಚಿಕ್ಸಿದ್ದೇನವರು ಒಂದು ಸನ್ಮಾನ ಮಾಡೋದು. ಎಲ್ಲರೂ ಮದ್ದೂರು ತಾಲೂಕಿನ ಹೊಸಗೆರೆ ಗ್ರಾಮದ ಎಲ್ಲ ಕಲಾವಿದರು ಒಂದೇ ಊರಿನವರು ಬಂದು ಮಾತನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಹಾಗೂ ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೇ ರೀತಿ ಪ್ರತಿ ವರ್ಷವೂ ನಾಟಕೋತ್ಸವಕ್ಕೆ ಆಗಮಿಸಿ ಒಂದು ತಂಡವನ್ನು ಕೊಡಿ ಅಂತ ಕೇಳ್ಕೊತಾ, ಕೃಷ್ಣರಾಜ್ ಸರ್ ಅವರ ನೇತೃತ್ವದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಎಲ್ಲರಿಗೂ ನೋಡಿ ಪ್ರತಿಯೊಬ್ಬರ ಸಮಸ್ಯೆನ ಆಲಿಸಿದ್ರು, ಹಳ್ಳಿಯಿಂದ ಬಂದಿರೋದು, ಬರೋದು ಲೇಟ್ ಆಗ್ಬೋದು, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ದಯಮಾಡಿ ಒಂದು ಕಾರ್ಯಕ್ರಮ ನಾಟಕ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ಅದು ನಾಟಕ ಮಾಡಿದವ್ರಿಗೆ ಗೊತ್ತಿರುತ್ತೆ. ಅದನ್ನೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತದೆ ಕಲಾ ಪ್ರೇಕ್ಷಕರು ಅನುಸರಿಸಬೇಕಾಗಿ ವಿನಂತಿ. ಸರ್ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು.